ನೀಚ ಕಾರ್ಯಗಳನ್ನು ನಾ ವೀಕ್ಷಿಸಲಾರೆ. ಕೀರ್ತನೆಗಳ ಗ್ರಂಥ 101ನೇ ಕೀರ್ತನೆ 3ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ ಪ್ರಾರ್ಥಿಸೋಣ. ಇಂದು ಕೆಲವು ಯುವ ಜನರು, ಯೌವನಸ್ಥರು ಅಂತರ್ಜಾಲ ಮೊಬೈಲ್ನಲ್ಲಿ ಬರುವಂತಹ ಅಶ್ಲೀಲ ನೀಚ ಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ವೀಕ್ಷಿಸಿ ಅತಿಯಾದ ಅವಲಂಬನೆಯಿಂದ ತಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡಿಕೊಳ್ಳುತ್ತಿದ್ದಾರೆ. ಪ್ರಿಯ ಸ್ನೇಹಿತನೇ, ಯೌವನ ಪ್ರಾಯದಲ್ಲಿರುವಂಥ ಮಗನು ಮತ್ತು ಮಗಳು ಸೇನಾಧೀಶ್ವರನಾದ ಸರ್ವೇಶ್ವರನ ಬತ್ತಳಿಕೆಯಲ್ಲಿರುವ ಬಾಣವಾಗಬೇಕು. ಯೌವನದಲ್ಲಿದ್ದಾಗ ದೇವರನ್ನು ಸ್ತುತಿಸದೆ ವಯಸ್ಸಾದಾಗ ಏನೂ ಕೆಲಸ ಮಾಡಲು ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಲ್ಲಿ ಕಾಯಿಲೆಯಿಂದ ಮಂಚದ ಮೇಲೆ ಮಲಗಿದ್ದಾಗ ದೇವರನ್ನು ಸ್ತುತಿಸಿ ಪ್ರಾರ್ಥಿಸಿದರೆ ಅದರಲ್ಲೇನೂ ಲಾಭ. ವಯಸ್ಸಾದಾಗ ತೀರ್ಥಯಾತ್ರೆ ಎಂದು ದೇವಾಲಯಗಳನ್ನು ಸುತ್ತಿದರೆ ಅದರಲ್ಲೇನು ಪ್ರಯೋಜನ? ಪ್ರಿಯ ಯೇಸುವೆ, ಇಂಥ ಚಟಗಳಿಗೆ ಬಲಿಯಾದವರನ್ನು ನಿಮ್ಮ ಸ್ಪರ್ಶದಿಂದ ಮುಟ್ಟಿ ಅವರನ್ನು ಆಶೀರ್ವದಿಸಿ ರೂಪಾಂತರಗೊಳಿಸಿರಿ. ಎಲ್ಲ ನಮ್ಮ ಯೌವನಸ್ಥರು ದೇವರನ್ನು ಪ್ರಾರ್ಥಿಸಲು, ದೇವರಿಗಾಗಿ ಸಮಯವನ್ನು ಕೊಡಲು ನಿಮ್ಮ ಕೃಪಾವರ ಅವರ ಮೇಲೆ ಇಳಿದು ಬರಬೇಕೆಂದು ಪಿತಾ, ಸುತ ಮತ್ತು ಪವಿತ್ರಾತ್ಮ ತ್ರಯೇಕ ದೇವರ ಮಧುರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.